Welcome to Mane Pata. If you like our videos, please subscribe our channel. ಅಧ್ಯಾಯ 2 ಸಂಕಲನದ ಪುನರಾವರ್ತನ ಅಭ್ಯಾಸವನ್ನು ನೋಡುವ ಹಾಗೆ ಅಭ್ಯಾಸ ರೇಖೆಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಈ ಕೆಳಗಿನ ಸಂಖ್ಯೆಗಳನ್ನು ಕೂಡಿರಿ ಅಂತ ಇದೆ. ಇವುಗಳನ್ನು ಕೂಡಿಸಬೇಕು ಮಕ್ಕಳೇ. 4368 ಕೂಡಿಸು 2521, 8 ಕೂಡಿಸು 1 9, 6 ಕೂಡಿಸು 2 8, 3 ಕೂಡಿಸು 5 8, 4 ಕೂಡಿಸು 2 6. ಉತ್ತರ ಎಷ್ಟು ಬಂತು? 6889. 2673 ಕೂಡಿಸು 5134. 3 ಕೂಡಿಸು 4 7, 7 ಕೂಡಿಸು 3 10, ದಶಕ 1. 1 ಕೂಡಿಸು 6 7, 7 ಕೂಡಿಸು 1 8, 2 ಕೂಡಿಸು 5 7, 7807. 3653 ಕೂಡಿಸು 4213 ಕೂಡಿಸು 1156. ಇವುಗಳನ್ನು ಕೂಡುವ. 3 ಕೂಡಿಸು 3 6, 6 ಕೂಡಿಸು 6 12ಕ್ಕೆ 2, ದಶಕ 1. 5 ಕೂಡಿಸು 1 6, 6 ಕೂಡಿಸು 1 7, 7 ಕೂಡಿಸು 5 12 2, ದಶಕ 1. 1 ಕೂಡಿಸು 6 7, 7 ಕೂಡಿಸು 2 9, 9 ಕೂಡಿಸು 1 10 0, ದಶಕ 1. 3 ಕೂಡಿಸು 1 4, 4 ಕೂಡಿಸು 4 8, ಕೂಡಿಸು 1 9, 9022. 4ನೇ ಲೆಕ್ಕ ನೋಡಿ. 1345 ಕೂಡಿಸು 2463 ಕೂಡಿಸು 564. 5 ಕೂಡಿಸು 3 8, 8 ಕೂಡಿಸು 4 12ಕ್ಕೆ 2, ದಶಕ 1. 1 ಕೂಡಿಸು 4 5, 5 ಕೂಡಿಸು 6 11, 11 ಕೂಡಿಸು 6 17ಕ್ಕೆ 7, ದಶಕ 1. 1 ಕೂಡಿಸು 3 4, 4 ಕೂಡಿಸು 4 8, 8 ಕೂಡಿಸು 5 13, 13ಕ್ಕೆ 3, ದಶಕ 1. 1 ಕೂಡಿಸು 1 2, 2 ಕೂಡಿಸು 2 4. ಎಷ್ಟು ಬಂತು? 4372. ಈ ಸಮಸ್ಯೆಗಳನ್ನು ಬಿಡಿಸಿ. ಸೆಕೆಂಡ್ ಮೇನಲ್ಲಿ ಫಸ್ಟ್ ಒನ್ ನೋಡಿ. ಸುಮತಿಯು ಸೋಮವಾರ ರೂಪಾಯಿ 3672 ಮತ್ತು ಮಂಗಳವಾರ ರೂಪಾಯಿ 4678 ಬ್ಯಾಂಕ್ ಖಾತೆಯಲ್ಲಿ ಜಮಾ ಮಾಡಿದಳು. ಅವಳು ಬ್ಯಾಂಕ್ನ ಖಾತೆಯಲ್ಲಿ ಜಮಾ ಮಾಡಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಟ್ಟು ಹಣ ಅಂದಾಗ ಏನು ಮಾಡಬೇಕು? ಅದೆರಡನ್ನ ಕೂಡಿಸಬೇಕಾಗತ್ತೆ. ಸುಮತಿಯು ಸೋಮವಾರದಂದು ತನ್ನ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ ಹಣ ರೂಪಾಯಿ 3672, ಮಂಗಳವಾರದಂದು ಖಾತೆಗೆ ಜಮಾ ಮಾಡಿದ ಹಣ ರೂಪಾಯಿ 4678. ಹಾಗಾದ್ರೆ ಏನು ಕಂಡುಹಿಡಬೇಕು ನಾವು? ಅವಳ ಬ್ಯಾಂಕ್ ಖಾತೆಗೆ ಒಟ್ಟು ಜಮಾ ಮಾಡಿದ ಹಣವನ್ನು ಕಂಡುಹಿಡಬೇಕು. ಇವಾಗ ಸೋಮವಾರದಂದು ಮತ್ತು ಮಂಗಳವಾರದಂದು ಜಮಾ ಮಾಡಿದ ಹಣ ಇದೆರಡನ್ನ ಏನು ಮಾಡಬೇಕು? ಕೂಡಿಸಬೇಕು. ಕೂಡಿಸುವ. 2 ಕೂಡಿಸು 8 10, ದಶಕ 1. 7 7 14, 1 15, 5, ದಶಕ 1. 6 6 12, 1 13ಕ್ಕೆ 3, ಪುನಃ ದಶಕ 1. 3 1 4 4 4 8. ಹಾಗಾದರೆ ಅವಳ ಖಾತೆಗೆ ಜಮಾ ಮಾಡಿದ ಒಟ್ಟು ಹಣ ಎಷ್ಟು? 8350. ಎರಡನೇದು. ಒಂದು ಹಳ್ಳಿಯ ಜನಸಂಖ್ಯೆಯು 3389, ಇನ್ನೊಂದು ಹಳ್ಳಿಯ ಜನಸಂಖ್ಯೆ 4893 ಆಗಿದೆ. 2 ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡಿ, ಒಂದು ಹಳ್ಳಿ ಹೊಂದಿರುವಂತಹ ಜನಸಂಖ್ಯೆ ಎಷ್ಟು? 3389. ಅದೇ ಇನ್ನೊಂದು ಹಳ್ಳಿಯಲ್ಲಿ ಇರುವಂತಹ ಜನಸಂಖ್ಯೆ ಎಷ್ಟು? 4893. ನಾವೇನು ಕಂಡುಹಿಡಬೇಕು? 2 ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡಬೇಕು. ಆದ ಕಾರಣ 3389 ಕೂಡಿಸು 4893 ಏನು ಮಾಡಬೇಕು? ಕೂಡಬೇಕು. 9 ಕೂಡಿಸು 3 12ಕ್ಕೆ 2, ದಶಕ 1. 8 1 9, 9 ಕೂಡಿಸು 9 18ಕ್ಕೆ 8, ದಶಕ 1. 3 1 4 8 12, ದಶಕ 1. 3 1 4 4 4 8. ಹಾಗಾದರೆ 2 ಹಳ್ಳಿಗಳಲ್ಲಿರುವಂಥ ಒಟ್ಟು ಜನಸಂಖ್ಯೆ 8282. ಪುನರಾವರ್ತನ ಅಭ್ಯಾಸದ ಕೊನೆಯ ಲೆಕ್ಕ ನೋಡುವ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಾಲೆಗಳ 1ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು 1673, 2ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು 1845, 3ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು 1437, 4ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು 1547 ಇದೆ. ಹೀಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಾಲೆಯಲ್ಲಿರುವ 1ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ 1673, 2ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ 1845, 3ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ 1437, 4ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ 1547 ಇದೆ. ಹಾಗಾದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆಯನ್ನು ನಾವು ಕಂಡುಹಿಡಬೇಕು. ಏನು ಮಾಡಬೇಕಂದ್ರೆ ಈ ಎಲ್ಲ ತರಗತಿಯ ಮಕ್ಕಳ ಸಂಖ್ಯೆಯನ್ನು ಕೂಡಿಸಬೇಕು. ಕೊಡುವ. 3 ಕೂಡಿಸು 5 8, 8 ಕೂಡಿಸು 7 15, 15 ಕೂಡಿಸು 7 22, 22ಕ್ಕೆ 2, ದಶಕ 2. 2 ಕೂಡಿಸು 7 9, 9 ಕೂಡಿಸು 4 3, 13 ಕೂಡಿಸು 3 16, 16 ಕೂಡಿಸು 4 20, ದಶಕ 2.
6 × 2 8, 8 × 8 16, 16 × 4 20, 20 × 5 25ಕ್ಕೆ 5, ದಶಕ 2, 2 3 4 5 6 ಒಟ್ಟಿಗೆ ಎಷ್ಟಾಯಿತು? 6502 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ. ಇದರಲ್ಲಿನ ಅಭ್ಯಾಸ ಲೆಕ್ಕಗಳನ್ನು ತಿಳಿದುಕೊಳ್ಳುವ ಮಕ್ಕಳೇ. ಮೊದಲಿಗೆ ನೋಡಿ, ಕೆಳಗಿನ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಿರಿ. ಅಂದರೆ ಇವುಗಳನ್ನೆಲ್ಲ ಎಡಿಷನ್ ಮಾಡಬೇಕು. ಮೊದಲನೇ ಲೆಕ್ಕ 36,417 ಕೂಡಿಸು 32,532. 7 × 2 ಎಷ್ಟು? 9. 1 × 3 4, 4 × 5 9, 6 × 2 8, 3 × 3 6. ಉತ್ತರ ಎಷ್ಟು ಬಂತು? 68,949. ಎರಡನೇ ಲೆಕ್ಕ 0 × 6 6, 9 × 0 9, 4 × 3 7, 8 × 1 9, 2 × 6 8, 89,796. ಮೂರನೇ ಲೆಕ್ಕ ನೋಡಿ, 12,973 ಕೂಡಿಸು 46,016. 3 × 6 9, 7 × 1 8, 9 × 0 9, 2 × 6 8, 1 × 4 5. ಮತ್ತೆ ಎಷ್ಟು ಬಂತು? 58,989. ಮುಂದಿನ ಲೆಕ್ಕ 23,462 ಕೂಡಿಸು 52,304. 2 × 4 6, 6 × 0 6, 4 × 3 7, 3 × 2 5, 2 × 5 7, 75,766. 42,806 ಕೂಡಿಸು 34,063. ಕೂಡಿಸೋಣ. 6 × 3 9, 0 × 6 6, 8 × 0 8, 2 × 4 6, 4 × 3 7, 76,869. ಸೆಕೆಂಡ್ ಮೇನಲ್ಲಿ ಕೆಳಗಿನ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಿರಿ. ಇಲ್ಲಿ 36,907 ಮತ್ತು 53,613 ಇದನ್ನು ಕೂಡಬೇಕು. 7 × 3 10, 10ಕ್ಕೆ 0, ಹಾಗೆ ದಶಕ 1, 1 × 1 2. ನೆಕ್ಸ್ಟ್ ನೋಡಿ, 9 × 6 15, 15ಕ್ಕೆ 5, ದಶಕ 1. ಇನ್ನು 1 × 6 7, 7 × 3 10, 10ಕ್ಕೆ 0, ದಶಕ 1. 3 × 5 7, 1 × 3 4, 4 × 5 9. ಉತ್ತರ ಎಷ್ಟು ಬಂತು? 90,520. ನೆಕ್ಸ್ಟ್ ಲೆಕ್ಕ 24,596 ಕೂಡಿಸು 36,578. 6 × 8 14ಕ್ಕೆ 4, ದಶಕ 1. 9 × 1 10, 10 × 7 17ಕ್ಕೆ 7, ದಶಕ 1. 5 × 1 6, 6 × 5 11, ದಶಕ 1. 1 × 4 5, 5 × 6 11, ದಶಕ 1. 1 × 2 3, 3 × 3 6. ಉತ್ತರ ಎಷ್ಟು ಬಂತು? 61,174. ನೆಕ್ಸ್ಟ್ ನೋಡಿ, 43,374 ಕೂಡಿಸು 36,654. 4 × 4 8, 5 7 × 5 12, 12ಕ್ಕೆ 2, ದಶಕ 1. 1 × 3 4, 4 × 6 10, 0, ದಶಕ 1. 1 × 3 4, 4 × 6 10, 0, ದಶಕ 1. 4 × 1 5, 5 × 3 8, 80,028. 25,700 ಕೂಡಿಸು 16,413 ಕೂಡಿಸು 2,246. ಕೊಡೋಣ. 0 × 3 3, 3 × 6 9, 0 × 1 1, 1 × 4 5, 7 × 4 11, 11 × 2 13ಕ್ಕೆ 3, ದಶಕ 1. 1 × 5 6, 6 × 6 12, 12 × 2 14, 4, ದಶಕ 1. 1 × 2 3, 3 × 1 4, 44,359. ನೆಕ್ಸ್ಟ್ ನೋಡಿ, 25,236 ಕೂಡಿಸು 34,051 ಕೂಡಿಸು 8,368. 6 × 1 7, 7 × 8 15, 15ಕ್ಕೆ 5, ದಶಕ 1. 1 × 3 4, 4 × 5 9, 9 × 6 15, 15ಕ್ಕೆ 5, ದಶಕ 1. 1 × 2 3, 3 × 0 3, 3 × 3 6. 5 × 4 9, 9 × 8 17ಕ್ಕೆ 7, ದಶಕ 1. 1 × 2 3, 3 × 3 6. ಉತ್ತರ ಎಷ್ಟು ಬಂತು? 67,655. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಇದೆ ನೋಡಿ. ಮೊದಲನೇದು
ರಕ್ಷಿತ ಅರಣ್ಯ ಪ್ರದೇಶದಲ್ಲಿದ್ದ ಸಸಿಗಳ ಸಂಖ್ಯೆ. ಸರ್ಕಾರದಿಂದ ಸಂರಕ್ಷಿಸಲ್ಪಡುವಂತಹ ಅರಣ್ಯಗಳನ್ನು ರಕ್ಷಿತ ಅರಣ್ಯ ಅಂತ ಕರಿತೇವೆ. ಇಲ್ಲಿ ಈ ರಕ್ಷಿತ ಅರಣ್ಯ ಪ್ರದೇಶದಲ್ಲಿದ್ದ ಸಸಿಗಳ ಸಂಖ್ಯೆ 26,759 ಸಸಿಗಳಿವೆ. ಇನ್ನು ವನಮಹೋತ್ಸವ ಸಮಯದಲ್ಲಿ ನೆಟ್ಟಂಥ ಸಸಿಗಳ ಸಂಖ್ಯೆ, ವನಮಹೋತ್ಸವ ಸಮಯದಲ್ಲಿ ನೆಟ್ಟ ಸಸಿಗಳ ಸಂಖ್ಯೆ ಎಷ್ಟಿದೆ? 13,842 ಇದೆ. ನಾವೀಗ ಏನನ್ನು ಕಂಡುಹಿಡಬೇಕು? ಒಟ್ಟು ಸಸಿಗಳ ಸಂಖ್ಯೆಯನ್ನು ಕಂಡುಹಿಡಬೇಕು. ಹಾಗಾದರೆ ಒಟ್ಟು ಸಸಿಗಳ ಸಂಖ್ಯೆನ ಕಂಡುಹಿಡಬೇಕಾದ್ರೆ ಈ ಎರಡು ಸಂಖ್ಯೆಗಳನ್ನು ಕೂಡೋಣ. 26,759 ಕೂಡಿಸು 13,842. 9 ಕೂಡಿಸು 2 11ಕ್ಕೆ 1 ದಶಕ 1. 1 ಕೂಡಿಸು 5 6 6 ಕೂಡಿಸು 4 10 ದಶಕ 1. 7 ಕೂಡಿಸು 1 8 8 ಕೂಡಿಸು 8 16ಕ್ಕೆ 6 ದಶಕ 1. 6 ಕೂಡಿಸು 1 7 7 ಕೂಡಿಸು 3 10 0 ದಶಕ 1. 1 ಕೂಡಿಸು 2 3 3 ಕೂಡಿಸು 1 4. ಹಾಗಾದರೆ ಮಕ್ಕಳೇ, ರಕ್ಷಿತ ಅರಣ್ಯ ಪ್ರದೇಶದಲ್ಲಿದ್ದ ಒಟ್ಟು ಸಸಿಗಳ ಸಂಖ್ಯೆ ಎಷ್ಟು ಬಂತು ನಮಗೆ? 40,601. ಹಾಲಿನ ಸಹಕಾರಿ ಸಂಘವು ರೈತರಿಂದ 15,209 ಲೀಟರ್ ಹಾಲನ್ನು ಮೊದಲ ವಾರದಲ್ಲಿ ಮತ್ತು ಅದರ ಮುಂದಿನ ವಾರದಲ್ಲಿ 16,826 ಲೀಟರ್ ಹಾಲನ್ನು ಸಂಗ್ರಹಿಸಿತು. ಹಾಲಿನ ಸಹಕಾರಿ ಸಂಘವು ರೈತರಿಂದ ಒಟ್ಟು ಎಷ್ಟು ಲೀಟರ್ ಹಾಲು ಸಂಗ್ರಹಿಸಿತು? ಇಲ್ಲಿ ಮೊದಲನೇ ವಾರದಲ್ಲಿ ಎಷ್ಟು ಲೀಟರ್ ಹಾಲಿದೆ, ಹಾಗೆ ಎರಡನೇ ವಾರದಲ್ಲಿ ಎಷ್ಟು ಲೀಟರ್ ಹಾಲನ್ನು ಸಂಗ್ರಹಿಸಿದೆ ಎನ್ನುವುದನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು ಇವಾಗ? ಒಟ್ಟು ಎಷ್ಟು ಲೀಟರ್ ಹಾಲನ್ನು ಸಂಗ್ರಹಿಸಿತು, 2 ವಾರಗಳ ಒಟ್ಟು ಹಾಲಿನ ಪ್ರಮಾಣವನ್ನು ಕಂಡುಹಿಡಬೇಕು. ನೋಡಿ, ಹಾಲಿನ ಸಹಕಾರಿ ಸಂಘವು ಮೊದಲ ವಾರದಲ್ಲಿ ರೈತರಿಂದ ಸಂಗ್ರಹಿಸಿದ ಹಾಲಿನ ಪ್ರಮಾಣ ಎಷ್ಟು? 15,209. ಹಾಗೆ ಎರಡನೇ ವಾರದಲ್ಲಿ ಸಂಗ್ರಹಿಸಿದ ಹಾಲಿನ ಪ್ರಮಾಣ 16,826. ಇವಾಗ ಏನು ಮಾಡ್ಬೇಕು ನಾವು? ಈ 15,209 16,806ಕ್ಕೆ ಕೂಡಬೇಕು. ಕೂಡಿದಾಗ ನಮಗೆ ಒಟ್ಟು ಹಾಲಿನ ಪ್ರಮಾಣ ಸಿಗತ್ತೆ. ಕೂಡೋಣ ಈಗ. 15,209 ಕೂಡಿಸು 16,826. 9 ಕೂಡಿಸು 6 15 15ಕ್ಕೆ 5 ದಶಕ 1. 1 ಕೂಡಿಸು 0 1 1 ಕೂಡಿಸು 2 3. 2 ಕೂಡಿಸು 8 10 10ಕ್ಕೆ 0 ದಶಕ 1. 1 ಕೂಡಿಸು 5 6 6 ಕೂಡಿಸು 6 12ಕ್ಕೆ 2 ದಶಕ 1. 1 ಕೂಡಿಸು 1 2 2 ಕೂಡಿಸು 1 3. ಹಾಗಾದರೆ ಒಟ್ಟು ಹಾಲಿನ ಪ್ರಮಾಣ ಎಷ್ಟು? 32,035 ಲೀಟರ್. ಹಾಗಾದರೆ ರೈತರಿಂದ ಸಂಗ್ರಹಿಸಿದ ಒಟ್ಟು ಹಾಲಿನ ಪ್ರಮಾಣ 32,035 ಲೀಟರ್. ಮೂರನೇದು, ಭಾರತೀಯ ಕ್ರಿಕೆಟ್ ಕ್ರೀಡಾಪಟು ಟೆಸ್ಟ್ ಪಂದ್ಯಗಳಲ್ಲಿ 14,025 ರನ್ಗಳನ್ನು ಹಾಗೂ ಒಂದು ದಿನದ ಪಂದ್ಯಗಳಲ್ಲಿ 15,759 ರನ್ನುಗಳನ್ನು ಗಳಿಸಿದ್ದಾನೆ. ಅವನು ಗಳಿಸಿದ ಒಟ್ಟು ರನ್ನುಗಳನ್ನು ಕಂಡುಹಿಡಿಯಿರಿ. ಭಾರತೀಯ ಕ್ರಿಕೆಟ್ ಆಟಗಾರನೊಬ್ಬ ಟೆಸ್ಟ್ ಮ್ಯಾಚಲ್ಲಿ 14,025 ರನ್ಗಳನ್ನು ಗಳಿಸಿದರೆ, ಇನ್ನು ಒನ್ ಡೇ ಮ್ಯಾಚಲ್ಲಿ 15,759 ರನ್ಗಳನ್ನು ಗಳಿಸಿರ್ತಾನೆ. ಹಾಗಾದರೆ ಅವನು ಗಳಿಸಿದಂತಹ ಒಟ್ಟು ರನ್ಗಳನ್ನು ನಾವೀಗ ಕಂಡುಹಿಡಬೇಕು. ನೋಡಿ, ಭಾರತೀಯ ಕ್ರೀಡಾಪಟು ಟೆಸ್ಟ್ ಪಂದ್ಯಗಳಲ್ಲಿ ಗಳಿಸಿದ ರನ್ಗಳು 14,025. ಇನ್ನು ಒನ್ ಡೇ ಒಂದು ದಿನದ ಪಂದ್ಯಗಳಲ್ಲಿ ಗಳಿಸಿದ ರನ್ಗಳು 15,759. ಹಾಗಾದರೆ ಅವನು ಗಳಿಸಿದ ಒಟ್ಟು ರನ್ನುಗಳು ಏನು ಮಾಡಬೇಕು? 14,025 ಕೂಡಿಸು 15,759. 5 ಕೂಡಿಸು 9 14 14ಕ್ಕೆ 4 ದಶಕ 1. 1 ಕೂಡಿಸು 2 3 3 ಕೂಡಿಸು 5 8. 0 ಕೂಡಿಸು 7 7. 4 ಕೂಡಿಸು 5 9. 1 ಕೂಡಿಸು 1 2. ಹಾಗಾದರೆ ಅವನು ಗಳಿಸಿದ ಒಟ್ಟು ರನ್ನುಗಳು 29,784. ನಾಲ್ಕನೇ ಲೆಕ್ಕ. ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ 17,943 ಕನ್ನಡ ಭಾಷೆಯ ಪುಸ್ತಕಗಳು, 14,635 ಹಿಂದಿ ಭಾಷೆಯ ಪುಸ್ತಕಗಳು ಮತ್ತು 10,284 ಆಂಗ್ಲ ಭಾಷೆಯ ಪುಸ್ತಕಗಳು ಇವೆ. ಎಲ್ಲ ಭಾಷೆಯ ಒಟ್ಟು ಪುಸ್ತಕಗಳು ಎಷ್ಟು ಅಂತ ಕೇಳಿದ್ದಾರೆ. ಸಾರ್ವಜನಿಕ ಗ್ರಂಥಾಲಯದಲ್ಲಿರುವ ಕನ್ನಡ ಭಾಷೆಯ ಪುಸ್ತಕಗಳ ಸಂಖ್ಯೆ 17,943. ಇನ್ನು ಹಿಂದಿ ಭಾಷೆಯ ಪುಸ್ತಕಗಳ ಸಂಖ್ಯೆ ಎಷ್ಟಿವೆ? 14,635 ಇದೆ. ಆಂಗ್ಲ ಭಾಷೆಯ ಪುಸ್ತಕಗಳ ಸಂಖ್ಯೆ ಎಷ್ಟಿದೆ? 10,284 ಇದೆ. ಹಾಗಾದರೆ ಎಲ್ಲ ಭಾಷೆಯ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? ಇವಾಗ ಕಂಡುಹಿಡಿಯೋಣ. ಈ ಮೂರನ್ನು ಕೂಡಿಸುವ. 3 ಕೂಡಿಸು 5 8. 8 ಕೂಡಿಸು 4 12 ದಶಕ 1. 1 ಕೂಡಿಸು 4 5 5 ಕೂಡಿಸು 3 8 8 ಕೂಡಿಸು 8 16 ದಶಕ 1. 9 ಕೂಡಿಸು 1 10 10 ಕೂಡಿಸು 6 16 16 ಕೂಡಿಸು 2 18ಕ್ಕೆ 8 ದಶಕ 1. 1 ಕೂಡಿಸು 7 8 8 ಕೂಡಿಸು 4 12ಕ್ಕೆ 2 ದಶಕ 1 1 2 3 4. ಒಟ್ಟಿಗೆ ಎಷ್ಟಾಯಿತು? 42,862 ಪುಸ್ತಕಗಳು ಇವೆ. ಹಾಗಾದರೆ ಆ ಸಾರ್ವಜನಿಕ ಗ್ರಂಥಾಲಯದಲ್ಲಿರುವ ಎಲ್ಲ ಭಾಷೆಯ ಒಟ್ಟು ಪುಸ್ತಕಗಳ ಸಂಖ್ಯೆ 42,862. ಕೊನೆಯ ಲೆಕ್ಕ.
ವಿಧಾನಸಭೆಯ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಕ್ರಮವಾಗಿ 32,135, 29,048 ಹಾಗೂ 4,951 ಮತಗಳನ್ನು ಪಡೆದರು. ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು? ಇವಾಗ ನಾವು ಮತದಾನವಾಗಿದೆ ಎನ್ನುವುದನ್ನು ಕಂಡುಹಿಡಬೇಕು. ವಿಧಾನಸಭೆಯ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಮತಗಳ ಸಂಖ್ಯೆ 32,135, 29,048, 4,951 ಪಡೆದುಕೊಂಡಿದ್ದಾರೆ. ಇವಾಗ ನಾವು ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟಾಯಿತು ಅನ್ನೋದನ್ನು ಕಂಡುಹಿಡಬೇಕು. 5x8 13, 13x1 14ಕ್ಕೆ 4, ದಶಕ 1, 1x3 4, 4x4 8, 8x5 13ಕ್ಕೆ 3, ದಶಕ 1, 1x1 2, 9x2 11ಕ್ಕೆ 1, ದಶಕ 1, 1x2 3, 3x9 12, 12x4 16ಕ್ಕೆ 6, ದಶಕ 1, 3x1 4x2 6. ಒಟ್ಟು ಎಷ್ಟು ಮತದಾನವಾಗಿದೆ? ಹಾಗಾದರೆ 66,134 ಮತದಾನವಾಗಿದೆ. ಇದಿಷ್ಟು ಅಭ್ಯಾಸ 2ರ ಅಭ್ಯಾಸ ಲೆಕ್ಕಗಳು. ಥ್ಯಾಂಕ್ ಯು.